ಇನ್ನೂ ಸೌಂಡ್ ಬರ್ತಾ ಇದೆ. ಮೈ ಗಾಡ್, ಬಾಹುಲಿ ಬಾಹುಲಿ ಬಾಹುಲಿ. ನೋಡಿ ನೋಡಿ ನೋಡಿ, ಟಾರ್ಚ್ ಆಫ್ ಆಯ್ತು. ಇಲ್ಲಿ ಶಿವ ನಂದಿ ಮೂರ್ತಿ ಇದೆ. ಎಷ್ಟು ಬೆವರಿದ್ದೀನಿ ಅಂದ್ರೆ ಯಪ್ಪ, ಎದ್ರೋದೆ. ಇದು ಕಡೆಗೆ ಬಿ ಸಾವನ್. ಇಲ್ಲಿ ಯಾರು ಬರಲ್ವಾ? ಬರ್ತಾರೆ. ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ. ಇವತ್ತು ಹೋಗ್ತಾ ಇರೋದು ಗರ್ಭಗುಡಿ ಗುಹೆ. ಇಲ್ಲಿಂದ ಸ್ವಲ್ಪ ದೂರ ಹತ್ರ ಬಂದಿದ್ದೀವಿ. ಕುಡ್ಲಿ ಬೀಚ್ ಇಂದ ಸೀದಾ ಇಲ್ಲಿಗೆ ಬರ್ತಾ ಇರೋದು ಇವಾಗ. ರೈಟ್ ರೈಟ್. ಇಲ್ಲೆಲ್ಲ ಅದು ಗುಹೆ. ಲೊಕೇಶನ್ ಕಂಪ್ಲೀಟ್. ನೋಡೋಣ ಹೇಗಿದೆ ಅಂತ. ಗರ್ಭ ಶಿವ ಗುಹೆ. ಹೆಂಗ್ ಹೋಗುದಂತ ಗೊತ್ತಿಲ್ಲ. ಹುಡುಕ್ಬೇಕೀಗ. ಹಿಂಗ್ ಹೋಗುದಾ ಅಂತ ಗೊತ್ತಿಲ್ಲ. ಸೊ ಗೈಸ್, ಎಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಹುಡ್ತಾ ಬಿದ್ದಿದ್ದೀನಿ. ಅಲ್ಲಿ ಜನ ಅವರೇ. ಐ ಥಿಂಕ್ ಅಲ್ಲ ಅನ್ಸುತ್ತೆ ಗುರು. ಆ ಕಡೆ ಇಲ್ಲೇ ಗುರು ಗರ್ಭಗುಹೆ ಇರೋದು. ಸೊ ಗೈಸ್ ನೋಡಿ, ಈಗ ಇಲ್ಲಿ ಚಪ್ಪಲಿಯನ್ನು ಬಿಟ್ಟು ಎಲ್ಲಿ ಬಿಡೋಣ? ಇಲ್ಲಿ ಬಿಡೋಣ. ಶಿವನ ಗುಹೆ ಗೈಸ್. ಫೈನಲ್ ಆಗಿ ಗರ್ಭಗುಹೆ ಬಂದಿದ್ದೀನಿ. ಓ ಮೈ ಗಾಡ್, ಗೊತ್ತೇ ಇದೆ ಗುರು. ಸೊ ಗೈಸ್, ಗುಹೆ ಒಳಗೆ ಹೋಗ್ತಾ ಇದ್ದೀನಿ. ಟಾರ್ಚ್ ಆನ್ ಮಾಡ್ಕೊಂಡಿದ್ದೀನಿ. ಆಯ್ತಾ, ಟಾರ್ಚ್ ಒಪ್ಪನೇ ಇದ್ದೀನಿ ಗುರು. ಇನ್ನೂ ಸೌಂಡ್ ಬರ್ತಾ ಇದೆ. ಮೈ ಗಾಡ್, ಬಾಹುಲಿ 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 ಅನಿಸುತ್ತೆ. ಇಲ್ಲೊಂದು ಗುಹೆ ಇದೆ, ಹೋಗೋಣ. ಓ ಮೈ ಗಾಡ್, ಗುಹೆ ಇದೆ ಗುರು. ಇವಾಗ ಬಾಹುಲಿಗಳು ಎಷ್ಟಿವೆ ಗೊತ್ತಾ? ಓ ಮೈ ಗಾಡ್, ಇದೆ ಇದೆ ಇದೆ. ಟಾರ್ಚ್ ಆಫ್ ಆಯ್ತು. ಓ ಮೈ ಗಾಡ್, ಒಬ್ಬನೇ ಬಂದಿದ್ದೀನಿ. ಟಾರ್ಚ್ ಕೂಡ ಆಫ್ ಆಗಿದೆ. ಓಕೆ ಓಕೆ, ಹೆಂಗೆ ಟಾರ್ಚ್ ಆಫ್ ಆಯ್ತು ಅಂತ ಗೊತ್ತಿಲ್ಲ. ಸೊ ನೋಡಿ, ಬಾಹುಲಿಗಳು ಇಲ್ಲೇ ಇವೆ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮೈ ಗಾಡ್, ಕಾಣ್ತಾ ಇದೆ ಅನ್ಕೊಂತೀನಿ. ಬಾಹುಲಿ ನೋಡಿ ನೋಡಿ ನೋಡಿ. ಓ ಮೈ ಗಾಡ್, ದೇವ್ರೆ. ಸೊ ಇಲ್ಲಿಂದ ನೋಡ್ಬೋದು, ಹಂಗೆ ಗುಹೆ ಇದೆ, ಹಿಂಗೆ ಗುಹೆ ಇದೆ. ಈ ಕಡೆ ನೋಡಿದ್ರೆ ಇಲ್ಲಿ ಶಿವ ನಂದಿ ಮೂರ್ತಿ ಇದೆ. ಇಲ್ಲಿಂದ ಸೀದಾ ಬೆಳಕು ಕೆಳಗೆ ಬೀಳುತ್ತೆ. ಇಲ್ಲಿ ನಿಂತ್ರೆ ತಾಜಾ ಹವಾ, ಗಾಳಿ ಬರುತ್ತೆ. ಇಲ್ಲಿ ಎಷ್ಟು ಬೆವರಿದ್ದೀನಿ ಅಂದರೆ ಯಪ್ಪ. ಇಲ್ಲೊಂದು ಗುಹೆ ಇದೆ ಆಯ್ತಾ, ಇಲ್ಲೊಂದು ಗುಹೆ ಇದೆ, ಇಲ್ಲೊಂದು ಗುಹೆ ಇದೆ. ಎದ್ರೋದೆ. ಇದು ಕಡೆಗೆ ಬಿ ಸಾವನ್ಕಂಡೆ. ಒಬ್ಬನೇ ಇದ್ದೀನಿ. ಇಲ್ಲಿ ಯಾರು ಬರಲ್ವಾ? ಬರ್ತಾರೆ ಆದರೆ ಈ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದೀನಿ. ನೋಡಿ, ಗೋಕರ್ಣ ಬಂದರೆ ಈ ಗುಹೆ ಅದ್ಭುತವಾಗಿದೆ, ಸಖತ್ತಾಗಿದೆ. ಶಿವ ಗರ್ಭಗುಹೆ ಇದು ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಬರುತ್ತೆ. ಗೋಕರ್ಣದಿಂದ ಕೇವಲ 6 ಕಿಲೋಮೀಟರ್ ಹೋದ್ರೆ ಗೋಗರ್ಭ ಶಿವನ ಗುಹೆಗೆ ಹೋಗಬಹುದು. ಗೋಗರ್ಭ ಗುಹೆ ಇದು ಗೋಕರ್ಣದಲ್ಲಿರುವ ಒಂದು ಅಚ್ಚರಿಯ ಗುಹೆ. ಇದು ಆಕಳ ಬಾಯಿಯ ಆಕಾರದಲ್ಲಿ ಶಿವನ ನೇತ್ರವನ್ನು ಹೋಲುತ್ತದೆ ಎಂದು ಹೇಳಲಾಗುತ್ತದೆ. ಗೋಗರ್ಭ ಗುಹೆಗೆ 4 ಕಾವಲು ದಾರಿಗಳು ಇದ್ದು ಇದು ಆದಿ ಗೋಕರ್ಣ ಮತ್ತು ಕೋಟಿ ತೀರ್ಥಗಳಿಗೆ ದಾರಿ ಮಾಡಲಾಗುತ್ತದೆ. ಮತ್ತೆ ಗೋಗರ್ಭ ಗುಹೆಯ ಒಂದು ಸುರಂಗ ಮಾರ್ಗ ಕಾಶಿಗೆ ಹೋಗುತ್ತೆ ಎಂದು ಹೇಳಲಾಗುತ್ತದೆ. ಗೋಕರ್ಣವು ಶಿವನ ವಾಸಸ್ಥಾನವೆಂದು ಪರಿಗಣಿಸಲಾಗಿದ್ದು ಈ ಗುಹೆಯು ಈ ಕ್ಷೇತ್ರಕ್ಕೆ ಮತ್ತೊಂದು ಆಕರ್ಷಣೆಯಾಗಿದೆ. ನೀವು ಗೋಕರ್ಣಕ್ಕೆ ಭೇಟಿ ನೀಡಿದಾಗ ಈ ಗುಹೆಯು ನೋಡಲು ಮರೆಯದಿರಿ. ಸುಮಾರಷ್ಟು ಗುಹೆಗಳಿವೆ ಇಲ್ಲಿ. ಇಲ್ಲೊಂದು ಗುಹೆ ಇದೆ ಗುರು. ಇಲ್ಲಿ ನಮ್ಮ ಆಂಜನೇಯನ ಫೋಟೋ ಇದೆ. ತುಂಬಾ ಮುಂದೆ ಹೋಗುತ್ತೆ. ಇಲ್ಲಿ ಸ್ವಲ್ಪ ಇದೆ. ಇಲ್ಲೊಂದು ಗುಹೆ ಇದೆ. ಈ ಕಡೆ ಇಲ್ಲಿ ಯಾರೋ ಮಲ್ಕೊಂತಾರೆ ಇರ್ಬೋದು. ಈ ಕಡೆ ಎಲ್ಲಿ ಹೋಗ್ಬೋದು ಗೊತ್ತಿಲ್ಲ. ಇಲ್ಲೊಂದು ಗುಹೆ ಇದ್ದಂಗಿದೆ ಗುರು. ಇಲ್ಲೊಂದು ಗುಹೆ ಇದೆ ಗುರು ನೋಡಿ. ಜಾರ್ತದೆ. ಜಾರ್ತದೆ. ಒಬ್ಬನೇ ಬಂದಿದ್ದೇನೆ. ಬೇಡ ಮತ್ತೆ ರೂಲಿಗಿಲಿ ಇರ್ತವ ಮಾಡಕತ್ತೆ ಈಗ ಬರ್ಬೇಕು.
ಬೆಳಕಲ್ಲಿ ಬಂದು ಇದು ಮಳೆ ಬಂದ್ರೆ ಸೋರುದಿಲ್ಲ. ಇಲ್ಲೆಲ್ಲ ಚಿನ್ನ ಐತಿ ನೋಡ್ರಿ. ನೋಡಿ ಚಿನ್ನಮ್ಮ. ಚಿನ್ನ ನೋಡಿದ್ದು ನೀರಲ್ಲ. ಗೈಸ್ ಇಲ್ಲೊಂದು ಗುಹೆ ಇದೆ. ಓ ಅಲ್ಲಿ ಪಾಸ್ ಆಗುತ್ತೆ ಇದೆ. ಹೋಗ್ಬೋದಾ? ಮಲ್ಕೊಂಡು ನೀರಿದೆ ಇವರು. ಓ ನೀರು ಬಿದ್ದು ಬಿದ್ದು ಜಾರ್ತದೆ. ಇಲ್ಲಿ ಗೊತ್ತಿಲ್ಲ, ಏನೋ ಇಟ್ಟಿದ್ದಾರೆ ದೀಪನ. ಮಲ್ಲಿಕಾರ್ಜುನ ಏನಾಗಲ್ಲ. ವಾವ್ ಸಗತ್ತಾಗಿತ್ತು ಗುರು. ಗುಹೆ ಮೇಲೆ ಬೆಳಕು ಬೀಳೋ ಥರ ಇತ್ತಲ್ಲ, ಇದು ಇಲ್ಲಿ ನೋಡಿ. ಇಲ್ಲಿ ಬರುವಾಗ ದಯವಿಟ್ಟು ಚಪ್ಪಲಿ ಎಲ್ಲ ಬಿಚ್ಚಿಟ್ಟು ಬನ್ನಿ ನೋಡಿ. ಓ ಇಲ್ಲಿ ಬರಬಾರ್ದು ಗುರು, ಇಲ್ಲೇ ಶಿವ ಇರೋದು, ಅಲ್ಲಿ ಹೋಗ್ಬಾರ್ದು, ಅಲ್ಲೇ ಶಿವ ಇರೋದು. ಶಿವನ ಮೇಲೆ ಹತ್ತದಂಗೆ ಆಗುತ್ತೆ. ಇಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಾರ್ದು. ಓಕೆನಾ? ದಯವಿಟ್ಟು ಚಪ್ಪಲಿ ಎಲ್ಲ ಬಿಚ್ಚಿಟ್ಟು ಮೇಲ್ಗಡೆ ಹೋಗಿ. ನಂಗೆ ಹೋದಾಗ ಫಸ್ಟಿಗೆ ಏನಾಯ್ತು ಗೊತ್ತಾ, ಭಯ ಆಯಿತು. ಯಾಕಂದರೆ ಒಂದು ದೇವಸ್ಥಾನ, ನಾನು ಒಬ್ಬನೇ ಇರೋದು, ಯಾರೂ ಇಲ್ಲ ಆಗಿತ್ತು. ಈಗ ಜನ ಬಂದು ಹೋಗ್ತಾವ್ರೆ. ಸೊ ಅವಾಗ ನಾನು ಒಬ್ಬನೇ ಬಂದಿದ್ದೆ. ಗೈಸ್ ಇವಾಗ ಹೋಗ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಗೋಕರ್ಣದ ಶಿವನ ಗರ್ಭಗುಹೆ ಹೇಗಿತ್ತು ಅಂತ. ಸೂಪರ್ ಆಗಿತ್ತು ಮಾತ್ರ, ಅಲ್ಟಿಮೇಟ್ ಆಗಿತ್ತು. ಬ್ರದರ್ ಇಲ್ಲೆಲ್ಲೋ ಬಂದಿದ್ದ, ಎಲ್ಲವನೇ ಅಲ್ಲಿದ್ದಾನೆ. ಇವಾಗ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೌಳಿಗಾಯಿ ಕೌಳಿಗಾಯಿ ಇದೆ, ಕೌಳಿ ಹಣ್ಣು. ಹುಳಿ ये जला एक लेवल अग्र वारता रे वारे हावच्या गावच्या आलेशेर कवळी पाळूच नाही त्या. होय होय कवळी पाळू बो कवळी केव शिवा केव हां ये स्ट्रेट होगी. कितना मीटर? 50 मीटर. 50 मीटर यही से दिखेगा. अच्छा अच्छा अग्र मारता बंदे है अंदर पीपल. एक दो तीन है. इधर मालूम नहीं. बीच व्यू पॉइंट लगता है. कोडू जागे तावे ये काय वे बो जला हे कोणी काय ते बो. ಇದು ನಮ್ಮೂರಲ್ಲಿ ಬೇರೆ ಥರ ಟೇಸ್ಟ್ ಇದೆ, ಇಲ್ಲಿ ಬೇರೆ ಥರ ಟೇಸ್ಟ್ ಇದೆ. ಒಂಥರ ಕಹಿ ಥರ ಆಗುತ್ತೆ. ನಮ್ಮ ಕ್ಲಿಯರ್ ಆಗಿ ಹುಳಿ ಇದೆ ನಮ್ಮ ಕಡೆ ನೋಡ್ಬೋದು. ಗಿಡನೂ ಸ್ವಲ್ಪ ಬೇರೆ ಥರ ಇದೆ ನೋಡಿ. ಎಲೆ ಈ ಥರ ಇರಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ ನಮ್ಮ ಕಡೆ ಇದೆ. ಆದರೆ ನಾವು ನಮ್ಮ ಕಡೆ ಕೌಳಿಕಾಯಿ ಅಂತೀವಿ ಇದಕ್ಕೆ. ನೀವು ಏನಂತೀರ ಅಂತ ಕಮೆಂಟ್ ಹಾಕಿ ಹೇಳಿದ. ನನಗೆ ಫೇವ್ರೇಟ್ ಅದು. ಕಹಿ ಇದೆ. ನಮ್ಮ ಕಡೆ ಮುಗಿತಾ ಬಂತು, ಈ ಕಡೆ ಜಸ್ಟು ಹಾಂ ಅಲ್ಲೇ ಹಾಗೆ ಆಗಲ್ಲಗೋ. ಓಹ್ ರೋಡ ಏದಿ 4 ಬಂದಿ